ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ಇವತ್ತಿನ ನಮ್ಮ ವಿಷಯ ಏನಿದೆ, ದೃಷ್ಟಿ ಆಗೋದು, ಇದರ ಬಗ್ಗೆ ನಿಮ್ಮ ಸಮಸ್ಯೆಗಳಿದ್ದಲ್ಲಿ ಖಂಡಿತ ಪರಿಹಾರ ಇದೆ. ಈಗ ಮೊದಲನೇದಾಗಿ ಸೌಮ್ಯ ಅವರು ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ಸೌಮ್ಯ ಅವರೇ, ಸಂತೋಷ್ ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಬರೇ ಹುಷಾರ್ ತಪ್ಪೈತಿ ಗುರುಜಿ, ಅದಕ್ಕೆ ಸ್ವಲ್ಪ ನೋಡಿ ಹೇಳಿ. ಅಲ್ಲಮ್ಮ, ಈಗ ಹುಷಾರ್ ತಪ್ಪುತ್ತೆ ಅಂತಂದ್ರೆ ನೀವು ವೈದ್ಯಕೀಯವಾಗಿ ಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ದೀರಾ ಅಥವಾ ಏನೂ ಇಲ್ವಾ? ಮಾಡ್ಕೊಂಡಿದೀವಿ, ಅದಕ್ಕೆ ಸಂಬಂಧ ಪಟ್ಟಿಲ್ಲ ಗುರುಜಿ. ಬರೇ ಪಿಚಾಚಿ ಅದು ಇದು ಅಂತ ಹೇಳ್ತಾರೆ ಕೇಳಿದ್ರೆ. ಏನೇನು ತೊಂದರೆ ಆಗ್ತಾ ಇದೆ ಹೇಳಿ? ಊಟ ಹೊಟ್ಟೆ ಹಸು ಆಗ್ತೈತಿ ಗುರುಜಿ. ಊಟ ಮುಂದಿಟ್ರೆ ಊಟನೇ ಮಾಡಂಗ ಅನ್ಸಲ್ಲ. ಅದಕ್ಕೆ ಅಮಾವಾಸ್ಯೆ ಬಂತಂದ್ರೆ ಆಯ್ತು, ಮನ್ಗೆ ಬಿಡ್ತೀನಿ ಗುರುಜಿ. ಮೈಕೈ ಎಲ್ಲ ನೋವು, ಮನೆಗೆ ಬಿಡ್ತೀನಿ. ಸರಿ, ಇದಕ್ಕೆ ಈಗ ನಾವು ಈಗ ಹೇಳಿದ ಹಾಗೆ ಒಂದು ವೇಳೆ ದೃಷ್ಟಿಯೇ ಆಗಿತ್ತು ಅಂತಂದರೆ, ನಿಮ್ಮಲ್ಲಿ ಹಿರಿಯರು ಯಾರು ಇದ್ದರೆ ಅಥವಾ ಅದರದ ಅನುಭವ ಯಾರಿಗೆ ಇತ್ತು ಅಂತಂದರೆ ಓಕುಳಿಯಿಂದ ದೃಷ್ಟಿಯನ್ನು ತೆಗೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ಅದಾಗಲಿಲ್ಲ ಅಂತಂದರೆ ಮನೆಯಲ್ಲಿ ದುರ್ಗಾ ಹೋಮವನ್ನು ಮಾಡಿ ಆ ನಿಂಬೆಹಣ್ಣನ್ನು ನಿವಾಳಿಸಿ ಅದನ್ನು ಬಲಿ ಹಾಕ್ತಕ್ಕಂಥದ್ದಿದೆ. ಆಮೇಲೆ ಅಷ್ಟದಿಕ್ಪಾಲಕರಿಗೂ ಸಮೇತ ಈ ಕುಂಬಳಕಾಯಿನಲ್ಲಿ, ಬೂದುಗುಂಬಳಕಾಯಿನಲ್ಲಿ ಬಲಿ ಹಾಕ್ತಕ್ಕಂಥದ್ದಿದೆ. ಹತ್ತಿರದಲ್ಲಿ ಯಾರಾದರೂ ಒಳ್ಳೆಯ ಋತ್ವಿಜರು ಇದ್ದರೆ ಅವರನ್ನು ನೀವು ಸಂಪರ್ಕಿಸಿ, ಅಥವಾ ಜ್ಯೋತಿಷಿಗಳಿದ್ದರೆ ಅವರನ್ನು ಸಂಪರ್ಕಿಸಿ ನೀವು ಈ ಆಧ್ಯಾತ್ಮಿಕವಾಗಿಯೂ ಸಹ ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ಸೂಕ್ತ ಅಂತ ಅನಿಸುತ್ತೆ. ಓಕೆ, ಮಲ್ಲೇಶ್ ಅವರು ರಾಣಿಬೆನ್ನೂರಿನಿಂದ ಕರೆ ಮಾಡಿದ್ದಾರೆ. ಮಲ್ಲೇಶ್ ಅವರೇ, ನಿಮ್ಮ ಸಮಸ್ಯೆಯನ್ನು ಹೇಳಿ. ಸಂತೋಷ್ ಗುರುಜಿ ಇದ್ದಾರೆ. ಅಲ್ಲ ಮೇಡಮ್, ನಮ್ದು ಸಮಸ್ಯೆ ಏನಂದ್ರೆ, ಹೇಳಿ ಮಾತಾಡಿ ಮಲ್ಲೇಶ್ ಅವರೇ. ಬಹಳ ಕಷ್ಟ ಇದೆ ಅಲ್ಲ ಮೇಡಮ್. ಯಾಕೆ ಎಷ್ಟೇ ದುಡಿದ್ರೆ ಇದಾಗ್ತಾ ಇಲ್ಲ, ಮನೇಲಿ ಸಮಸ್ಯೆನೇ ಆಗುತ್ತೆ. ಯಾವ ರೀತಿಯಾಗಿ ಕಷ್ಟ ಅಂತ ಹೇಳ್ತಿದ್ದೀರಿ? ಈ ವಿಷಯಕ್ಕೆ, ಇವತ್ತಿನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೂ ನೀವು ಪ್ರಶ್ನೆಗೆ ಏನಾರ ಸಂಬಂಧ ಇದೆಯಾ ಹತ್ತಿರದಲ್ಲಿ? ಅಂದ್ರೆ ಸರ್, ಈಗ ಮನೇಲಿ ಈಗ ಕೆಲಸ ಮಾಡಿ ಬಂದ್ರೆ ಮನೇಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಮನಸ್ಸಿಗೆ. ನಿಮಗೆ ಮಾತ್ರನಾ, ಮನೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಹಾಗೆ ಆಗ್ತಾ ಇದೆಯಾ? ಎಲ್ಲರಿಗೂ ಒಂದ್ ಜೊತೆ ಒಬ್ರು ಇದಾಗ್ತಾ ಇದೆ ಸರ್. ಎಷ್ಟು ವರ್ಷದಿಂದ ಆ ಮನೇಲಿ ಇದ್ದೀರಿ? ಇವಾಗ ಸರ್ ಈಗ 2-3 ವರ್ಷದಿಂದ ಈ ತರ ಆಗ್ತಾ ಇದೆ ಸರ್. ಆ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಇದು ಸರ್ 25 ವರ್ಷ ಆಯ್ತು ಸರ್. 25 ವರ್ಷದಲ್ಲಿ ಈ 2-3 ವರ್ಷದಿಂದ ಮಾತ್ರ ಈ ರೀತಿಯಾಗಿ ನಡೀತಾ ಇದೆ. ಈ ತರ ಆಗ್ತಾ ಇದೆ ಮೇಡಮ್. ಇಲ್ಲಿ ಒಂದು ಗಮನಿಸಬೇಕಾದಂಥದ್ದು ಏನಂತಂದ್ರೆ, ವಾಸ್ತುವಿನ ತೊಂದರೆಯೋ ಏನಾರು ಇರ್ಬೋದಾ ಅನ್ನುವಂಥದ್ದು ಒಂದು ಗಮನ ಇರಬೇಕು. 25 ವರ್ಷದಿಂದ ಇವರು ವಾಸವಾಗಿದ್ದಾರೆ ಅಂತಂದಾಗ ಇಷ್ಟು ವರ್ಷ ಚೆನ್ನಾಗಿದ್ದಂಥದ್ದಕ್ಕೆ ವಾಸ್ತು ಇದ್ದಕ್ಕಿದ್ದಂಗೆ ಏನು ಬದಲಾವಣೆ ಏನು ಆಗೋದಿಲ್ಲ. ಅದು ಅಲ್ಲದೆ ನಿಮ್ಮ ವ್ಯಾಪಾರಗಳೆಲ್ಲವೂ ಸರಿಯಾಗಿದೆಯಾ ಮಲ್ಲೇಶ್ ಅವರೇ? ಏನ್ ಸರ್, ವ್ಯಾಪಾರಗಳು ಇವೆಲ್ಲ ಸರಿಯಾಗಿ ನಡೀತಾ ಇದೆಯಾ? ಅಂದ್ರೆ ನಾವು 1 ವರ್ಷದಿಂದ ಅಂಗಡಿ ಮಾಡಿದ್ವಿ ಸರ್. ಅದರಲ್ಲಿ ಸ್ವಲ್ಪ ಲಾಸ್ ಆಯ್ತು. ಮತ್ತೆ ಈಗ ನಾವು ಬೇರೆ ಕೆಲಸದ ಇದು ಮಾಡ್ತೇವೆ ಸರ್, ಮೇಕರ್. ಸರಿ. ಈಗ ನಿಮ್ಮ ಗ್ರಹಗತಿಗಳು ಸಮೇತ ಇದಕ್ಕೆ ಕಾರಣವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಯಲ್ಲಿ ನೀವು ವ್ಯಾಪಾರದಲ್ಲಿ ಹೇಗೆ ನೀವು ನಿಜವಾಗ್ಲೂ ವೈಯಕ್ತಿಕವಾಗಿ ಹೇಗೆ ಭಾಗಿಯಾಗಿದ್ದೀರಿ ಅನ್ನೋದು ಇದರೊಳಗೆ ನೀವು ಯೋಚನೆ ಮಾಡಬೇಕು. ಒಂದು, ಮತ್ತು ಎಲ್ಲರಿಗೂ ಸಮೇತ ಇದರೊಳಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದಿವ್ಯಾ. ಇದರೊಳಗೆ ಏನಂತ ಅನ್ಸುತ್ತೆ ಅಂತಂದರೆ, ಬಹುಶಃ ಒಂದು ನೆಗೆಟಿವ್ ಎನರ್ಜಿ ಇಲ್ಲಿ ಇದೆ ಅಂತ. ಈ ನೆಗೆಟಿವ್ ಎನರ್ಜಿಯನ್ನು ಮತ್ತೆ ಸರಿಯಾಗಬೇಕು ಅಂತಂದರೆ ಮನೆಯಲ್ಲಿ ಉಚ್ಚಾಟನೆ ಹೋಮವನ್ನು ಮಾಡಬೇಕಾಗತ್ತೆ. ಧಾರ್ಮಿಕವಾಗಿ ಹೇಳಬೇಕು ಅಂತಂದರೆ ಈ ಉಚ್ಚಾಟನಾ ಹೋಮ, ಇಲ್ಲಿ ಸಾಮಾನ್ಯವಾಗಿ ಇವ್ರನ್ನ ನೋಡಿದ್ರೆ, ಇವರ ಹೆಸರು ಮತ್ತು ಇವ್ರನ್ನ ಇದನ್ನು ನೋಡಿದ್ರೆ ಶೈವ ಸಂಪ್ರದಾಯದವರು ಅಂತ ಅನಿಸುತ್ತೆ. ಆದ್ದರಿಂದ ಅಘೋರಾಸ್ತ್ರ ಹೋಮ ಅಂತ ಒಂದಿದೆ. ಅಂದರೆ ಶಿವನ ತರಂಗಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಮನೆಯಲ್ಲಿ. ಅದಕ್ಕೂ ಮುಂಚೆ ಈ ನೆಗೆಟಿವ್ ವೈಬ್ರೇಷನ್ ಏನಿದೆ ಇವುಗಳನ್ನು ಉಚ್ಚಾಟನೆಯನ್ನು ಮಾಡ್ತಕ್ಕಂಥದ್ದು. ಬಾಧೆಗಳನ್ನು ಆಕರ್ಷಣೆ ಮಾಡಿ ಅವುಗಳನ್ನು ಉಚ್ಚಾಟನೆ ಮಾಡಿದ್ರೆ ಆ ನಂತರ ರಕ್ಷಣೆಗೋಸ್ಕರವಾಗಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಕ್ಕಂಥದ್ದು, ಬಲಿಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಮಾಡ್ಬೋದು. ಓಕೆ, ನಾರಾಯಣ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಾರಾಯಣ ಅವರೇ, ನಿಮ್ಮ ಸಮಸ್ಯೆಯನ್ನು ಹೇಳಿ. ಸಂತೋಷ್ ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ. ಹೇಳಿಪ್ಪ ಗುರುಗಳೇ. ಹೇಳಿ. ನಾವು ಮದುವೆಯಾಗಿ, ನಾರಾಯಣ ಅಂತ ನಮ್ಮ ಹೆಸರು. ಮದುವೆಯಾಗಿ 15 ವರ್ಷ ಆಯ್ತು ನಮ್ದು. ನಾವು ವ್ಯಾಪಾರ ಮಾಡ್ತೀವಿ. ಈ ಮಾಟ ಮಂತ್ರದ ಎಫೆಕ್ಟ್ ತುಂಬಾ ತೊಂದರೆ ಇದೆ ಗುರುಗಳೇ. ಏನ್ ಮಾಡಿದ್ರು ಆಗಲ್ಲ. ಮನೆ ಹತ್ರ ಒಂದು ತುಳಸಿ ಗಿಡ ಇಟ್ಟಿದ್ದೀವಿ, ಅದರಲ್ಲೂ ತಂದು ಹಂದಿ ಮೂಳೆ, ತಗಡು ಅದೆಲ್ಲ ಹಾಕ್ಬಿಟ್ಟಿದ್ರು ಅವರು. ಯಾರೋ ಒಬ್ರನ್ನ ಕನ್ಸಲ್ಟ್ ಮಾಡಿದ್ವಿ, ಅವ್ರು ಬಂದೆಲ್ಲ ತೆಗೆದು ಇದು ಮಾಡ್ಬಿಟ್ಟು ಹೋಗ್ತಾರೆ. ತಿರ್ಗಾ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೆ ಗಂಡ ಹೆಂಡತಿಗೆ ತುಂಬಾ ಗಲಾಟೆ ಜಗಳ ಆಗೋದು. ನಮ್ಮ ಹಿರಿಯರಿಗೆಲ್ಲ ಹೇಳಿದ್ರಲ್ಲ, ಯಾಕೆ ನಂಬ್ತೀಯ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳಿದ್ರು ನಾವು 15 ವರ್ಷದಿಂದ ಇದೇನೋ ಅನ್ಭವಿಸ್ತಾ ಇದೀವಿ.
ನಿಮ್ಗೆ ಆ ವೈರಿಗಳು ಮತ್ತೆ ಮತ್ತೆ ಮಾಡ್ತಾನೆ ಇದಾರಾ? 15 ವರ್ಷದಿಂದ ಅನುಭವಿಸ್ತಾ ಇದ್ದೀವಿ. ವೈರಿಗಳು ಯಾರು ಅಂತಲೂ ಗೊತ್ತಾಗಿದ್ಯಾ? ಯಾರು ಅಂತಾನು ಗೊತ್ತು. ಗೊತ್ತಿದ್ದು ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಮಾಡ್ತಿದಾರೆ ತಾನೆ? ಹೌದು ಗುರುಗಳೇ. ಹಾಗಿದ್ರೆ ಈ ವೈರಿಗಳಿಗೆ ಇದನ್ನ ವಾಪಸ್ ಕಳಿಸ್ತಕ್ಕಂತ ಒಂದು ವಿದ್ಯೆ ಇದೆ. ನೀವು ಏನು ಅನುಭವಿಸ್ತಾ ಇದ್ದೀರಿ 15 ವರ್ಷಗಳಿಂದ, ಇದನ್ನ ಕಷ್ಟವನ್ನ ಕೊಡಬೇಕು ಅಂತ ಅವ್ರೇನು ಮಾಡ್ತಾ ಇದ್ದಾರೆ, ಆ ಮಾಡ್ತಾ ಇರ್ತಕ್ಕಂಥ ಕಷ್ಟವನ್ನ ಯಾವುದು ಪ್ರಯೋಗವನ್ನ ಮಾಡ್ತಾ ಇದ್ದಾರೋ ಆ ಪ್ರಯೋಗವನ್ನ ವಾಪಸ್ ಎಲ್ಲವನ್ನು ಆಕರ್ಷಣೆ ಮಾಡಿ ಆ ಕಷ್ಟಗಳನ್ನು ಕೊಡ್ತಕ್ಕಂಥ ಏನು ವೈಬ್ರೇಷನ್ ಇದೆ ಅದನ್ನು ವಾಪಸ್ ಕಳಿಸ್ತಕ್ಕಂಥ ಒಂದು ಪದ್ಧತಿ ಇದರೊಳಗಿದೆ. ಹೇಗೆ ಅಂತಂದರೆ, ವೈರಿ ದೃಷ್ಟಿಯನ್ನು ನಾಶ ಮಾಡಿ ಅದಕ್ಕೆ ಪುನಃ ಪ್ರತಿಕಾರ ಬಲಿ ಅಂತ ಮಾಡ್ತಕ್ಕಂಥದ್ದು, ವಾಪಸ್ಸು ಪ್ರತಿಕಾರ ತಗೊಳ್ತಕ್ಕಂಥದ್ದು. ಅಂದರೆ ನಿಮಗೆ ಏನು ದ್ವೇಷಕ್ಕೋಸ್ಕರ ಅವ್ರು ಮಾಡಿದ್ರು ಅವರಿಗೆ ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥದ್ದೇನಲ್ಲ, ಅವ್ರು ಮಾಡಿರ್ತಕ್ಕಂಥ ಔಷಧವನ್ನ ಅವರಿಗೆ ವಾಪಸ್ ಕಳಿಸ್ತಕ್ಕ ಮಾಡಿರೋದು ನಿಜನೇ ಆಗಿದ್ರೆ ಅವ್ರು ಮಾಡಿದ್ದು ನಿಜವೇ ಆಗಿದ್ರೆ ಅವರಿಂದ ಪ್ರಯೋಗಗಳು ಆಗಂಥದ್ದು ಅದರೊಳಗೆ ಶಕ್ತಿಯು ನಿಜವಾಗಿಯೂ ಇತ್ತಂತಂದ್ರೆ ಈ ಪ್ರತಿಕಾರ ಬಲಿಯನ್ನು ಮಾಡಬೇಕು. ಅವುಗಳಿಗೆ ಈ ಪ್ರತಿಕಾರ ಬಲಿಯಲ್ಲಿ ಹೇಗೆ ವಿಶೇಷ ಅಂತಂದ್ರೆ, ಹೋಮಗಳಿಗೆ ನಾವು ದರ್ಬೆಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದಿದೆ. ಅಂದರೆ ಹೋಮದ ಕುಂಡಕ್ಕೆ ದರ್ಬೆಗಳನ್ನು ಇಟ್ಟು, ಇದರೊಳಗೆ ದರ್ಬೆ ನೀಡುವುದಿಲ್ಲ, ಖಡ್ಗಗಳನ್ನು ಇಟ್ಟು ಆ ಖಡ್ಗಗಳನ್ನೇ ನಂತರ ದಾನವಾಗಿ ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಕೊಡಬೇಕು. ಮತ್ತೆ ಎಲ್ಲರೂ ಸೇರಿ ಒಂದು ಖಡ್ಗವನ್ನು ನಿಮಗೆ ದಾನವನ್ನಾಗಿ ಕೊಡ್ತೇವೆ. ಆ ದಾನವಾದ ಖಡ್ಗವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ನಿಮ್ಮ ರಕ್ಷಣೆಗೆ ಇಟ್ಕೊಂಡ್ರೆ ಅದರೊಳಗೆ ಕೆಲವೊಂದು ಭಸ್ಮತಾಡನ ಮಾಡ್ತಕ್ಕಂಥ ಕ್ರಮಗಳಿದೆ. ಈ ತಂತ್ರ, ಯಂತ್ರ, ಮಂತ್ರ ಮೂರೂ ಯುಕ್ತವಾಗಿರ್ತಕ್ಕಂಥ ಹೋಮ ಇದು. ಇವುಗಳಿಂದ ನಿಮ್ಮ ಪ್ರತಿಕಾರ ಅಂದರೆ ವೈರಿಗಳನ್ನು ವಾಪಸ್ಸು ಆ ಪ್ರತಿಕಾರವನ್ನು ನೀವು ಪಡಿತಕ್ಕಂಥದ್ದು, ಎಲ್ಲ ಶಕ್ತಿಗಳನ್ನು ವಾಪಸ್ ಕಳಿಸಿ ನಿಮ್ಮಲ್ಲಿ ಶುದ್ಧೀಕರಣ ಆಗಲ್ಪಟ್ಟು ಲಕ್ಷ್ಮಿಯನ್ನು ಮತ್ತು ಲಕ್ಷ್ಮೀ ನರಸಿಂಹನನ್ನು ಮತ್ತು ಮಾರನೇ ದಿವಸ ಹೋಮವನ್ನು ಮಾಡಿ ಈ ಪೂಜೆ ಮಾಡ್ತಕ್ಕಂಥದ್ದು. ಹಿಂದಿನ ದಿವಸ ಈ ಹೋಮಕ್ಕೆ ವಿಷವನ್ನು ಬಳಸ್ತಕ್ಕಂಥದ್ದು, ಎರಡನೆಯ ದಿವಸ ಹೋಮಕ್ಕೆ ಪಾಯಸವನ್ನು ಬಳಸ್ತಕ್ಕಂಥದ್ದು. ಇದು ಭಯಂಕರವಾಗಿರ್ತಕ್ಕಂಥ ಹೋಮ. ಆದರೆ ಈ ವೈರಿಗಳನ್ನು, ಇಂತಹ ವ್ಯಕ್ತಿಗಳು ಯಾರು ಪ್ರಯೋಗ ಮಾಡಿ ಒಬ್ಬ ನಾಶಕ್ಕೆ ಅಂತ ಇಡೀ ಜೀವನ ಕಳೀತಾರಲ್ಲ, ಅಂಥವರಿಗೆ ಸರಿಯಾದಂಥ ಶಿಕ್ಷೆ ಅಂತಂದರೆ ಅದೇ ಅಸ್ತ್ರವನ್ನು ಅವರಿಗೆ ಪ್ರಯೋಗ ಮಾಡಿ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಹೋಮ ಇದೆ. ಅದನ್ನು ನೀವು ಮಾಡ್ಕೊಳ್ಬೋದು. ಓಕೆ ವೀಕ್ಷಕರೇ, ನೀವು ಒಂದು ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತಿನ ನಮ್ಮ ವಿಷಯ ದೃಷ್ಟಿಯಾಗುವುದು ಅಥವಾ ನೀವು ಯಾವುದೇ ರೀತಿಯ ದೃಷ್ಟಿಯ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು, ಇಲ್ಲಿದೆ ಅದಕ್ಕೆ ಪರಿಹಾರ ಅಂತ ಹೇಳ್ತಾ ಇದ್ದೀವಿ. ಈಗ ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.